ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. These brothers my guys, know that we fly, know that they ride or die. Why they wanna move like that? Why you want more? Why you want act like that? Why you play hard? No rush, go move down. Back and forth, push and shove. Make your peace and love turn to peace and gloves. Now you got a deal right now. ಈ ಸಂಘ ಆಲ್ರೆಡಿ ಈಗ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇರೋ ಸಂಘ, ಇದೇನು ಕುಂಠಿತವಾಗಿಲ್ಲ. ಇಲ್ಲಿ ಆಲ್ರೆಡಿ ಈ ಬಿಲ್ಡಿಂಗ್ಗೆ ಸಾಕ್ಷಿ ಆಗ್ತಾ ಇರೋ ಬಿಲ್ಡಿಂಗ್ಗಳು, ಇಲ್ಲಿ ನಡೀತಾ ಇರೋ ಸಾಲ ವಸೂಲಿಯಾತಿ ಆಗಿರ್ಬೋದು, ಸಾಲ ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಮಾದರಿಯಾಗಿ ನಡೀತಾ ಇದೆ ಸಂಘ. ನಮ್ಮ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರಾದ ರವಣ್ಣನವರು ಸುಸೂತ್ರವಾಗಿ ಎಲ್ಲ ಜಿಲ್ಲಾ ಬ್ಯಾಂಕ್ನಿಂದ ಸಹಕಾರ ಕೊಟ್ಟು, ನಮ್ಮ ನಾರಾಯಣಪ್ಪನವರು ಅದೇ ಥರ ಇಲ್ಲಿ ಲೋಕಲ್ ಆಗಿ ಎಲ್ಲ ರೀತಿ ಸಹಕಾರ ಕೊಟ್ಕೊಂಡು ನಡೆಸ್ಕೊಂಡು, ಹಿರಿಯರಾದ ಮುಕುಂದಪ್ಪನವರು ಎಲ್ಲ ನಿರ್ದೇಶಕರಲ್ಲಿ ಸಹಕಾರ ಕೊಟ್ಕೊಂಡು ತುಂಬ ಅತ್ಯುನ್ನತವಾಗಿ ಆಲ್ರೆಡಿ ಸಂಘ ನಡ್ಕೊಂಡು ಹೋಗ್ತಾ ಇದೆ. ಈಗ ನನಗೊಂದು ಜವಾಬ್ದಾರಿ ಅಂತ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನಾನು ಇನ್ನು ಮುಂದೆ ಇದೇ ಸಂಘನ ಭಾಳ ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ನನ್ನದಾದಂಥ ಸಹಕಾರ ಕೊಟ್ಕೊಂಡು, ಹಿರಿಯರ ಮಾರ್ಗದರ್ಶನ ತಗೊಂಡು, ಹಿರಿಯರ ಏನು ಸಹಕಾರ ಕೊಡ್ತಾರೋ ಅದೇ ಸಹಕಾರದಂತೆ ನಾನು ನಡ್ಕೊಂಡು ಅಭಿವೃದ್ಧಿಯತ್ತ ತಗೊಂಡೋದಕ್ಕೆ ನನ್ನ ಶ್ರಮಿಸ್ತಾ ಇದ್ವಿ. ಇನ್ನೂ ಹೊಸ ಬಿಲ್ಡಿಂಗ್ ಮಾಡೋದು, ಇನ್ನೂ ಭಾಳ ಅಭಿವೃದ್ಧಿ ಮಾಡೋದಕ್ಕೆ ನಾವು ಸಾಲ ಕೊಡಿಸೋದು, ಹೆಚ್ಚಿನ ಸಾಲ ಕೊಡಿಸೋದು. ಈಗ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿ ಏನು ಬಂತು ಅಂದರೆ, ನಮ್ಮದು 7 ಹಳ್ಳಿಗಳು ಇತ್ತು ಮುಂಚೆ ಈ ಸಂಘಕ್ಕೆ. ಈಗ ಇನ್ನೂ 3 ಹಳ್ಳಿ ಅಡಿಷನಲ್ ಆಗಿ ಸೇರ್ಕೊಂಡಿದ್ದಾವೆ. ಇನ್ನು ಹೆಚ್ಚಿನ ಜನ ನಮಗೆ ಈ ಸಂಘಕ್ಕೆ ಹೆಚ್ಚಿನ ಸದಸ್ಯರು ಷೇರ್ದಾರರು ಬಂದಂಗಾಯಿತು. ಆ ಎಲ್ಲ ಷೇರ್ದಾರಿಗೂ ನಾವು ನ್ಯಾಯ ಕೊಟ್ಕೊಂಡು ಅವ್ರಿಗೂ ಮತ್ತೆ ಹೆಚ್ಚಿನ ಸಾಲ ಕೊಡಿಸ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೆ ನನ್ನದೇ ಆದಂಥ ಶ್ರಮ ವಹಿಸ್ತೀನಿ ನಾನು. ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ ನನಗೆ ಭಾಳ ಇಂಪಾರ್ಟೆಂಟ್, ಇಲ್ಲಿ ಭಾಳ ಮುಖ್ಯ. ಯಾಕೆಂದರೆ ಇವರು ಆಲ್ರೆಡಿ ಇಲ್ಲಿ ನುರ್ತಿದ್ದಾರೆ, ಮತ್ತು ಸಂಘನ ಅಭಿವೃದ್ಧಿಯತ್ತ ತಗೊಂಡೋದಕ್ಕೆ ಅವ್ರದ್ದೇ ಆದಂಥ ಶ್ರಮನ ವಹಿಸಿದ್ದಾರೆ. ಜಿಲ್ಲಾ ಬ್ಯಾಂಕ್ನಿಂದ ಏನೇನು ಸಹಕಾರ ಬೇಕು, ಇಲ್ಲಿ ಲೋಕಲಾಗಿ ಏನು ಸಹಕಾರ ಬೇಕು, ಎಲ್ಲ ಅಕ್ಕಪಕ್ಕ ಹಳ್ಳಿಗಳಿಂದ ಏನು ಸಹಕಾರ ಬೇಕು ಅನ್ನೋದು ಆಲ್ರೆಡಿ ಇವರು ತಗೊಂಡು ಸಂಘನ ಅಭಿವೃದ್ಧಿಯತ್ತ ತಗೊಂಡೋಗಿದ್ದಾರೆ. ಆಲ್ರೆಡಿ ಅಭಿವೃದ್ಧಿ ಇದೆ ಸಂಘದಲ್ಲಿ. ಅವಿರೋಧ ಆಗಿರೋದೇ ಸಾಕ್ಷಿ. ಮತ್ತು ಚುನಾವಣೆನೂ ಅವಿರೋಧ ಆಯಿತು, ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆನೂ ಅವಿರೋಧ ಆಯಿತು. ಇದೇ ಒಂದು ಮಾದರಿ ಈ ಸಂಘಕ್ಕೆ, ಇದೇ ಒಂದು ಸಾಕ್ಷಿ. ಈಗ ಇವತ್ತು ಸಂಘಕ್ಕೆ ಚುನಾವಣೆ ಆಗಿದ್ದಿದ್ರೆ ತುಂಬ ಹೊರೆ ಆಗಿರೋದು. ಆ ಒಂದು ಉದ್ದೇಶ ಇಟ್ಕೊಂಡು ಚುನಾವಣೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಹಿರಿಯರು ತುಂಬ ಶ್ರಮಿಸಿ ಅವಿರೋಧ ಆಯ್ಕೆ ಮಾಡೋಣ ಅಂತೇಳಿ ಅವಿರೋಧ ಆಯ್ಕೆ ಮಾಡಿದ್ರು. ಅವಿರೋಧ ಆಯ್ಕೆ ಆಗಲಿಲ್ಲ ಅಂದರೆ ಸಂಘಕ್ಕೆ ಹೊರೆ ಆಗಿರೋದು, ಚುನಾವಣಾ ವೆಚ್ಚ ಹೊರೆ ಆಗಿರೋದು. ಅದಕ್ಕೋಸ್ಕರ ಅವರು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಅದಕ್ಕೆ ಶ್ರಮಿಸಿ ಅವಿರೋಧ ಆಯ್ಕೆಯನ್ನು, ನಿರ್ದೇಶಕರ ಚುನಾವಣೆಯನ್ನು ಅವಿರೋಧ ಮಾಡಿದ್ರು. ಅದೇ ರೀತಿನ ಅಧ್ಯಕ್ಷರ ಚುನಾವಣೆಯನ್ನು ಅವಿರೋಧ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದ. ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಕೊಟ್ಟಿರೋದೆಲ್ಲರಿಗೂ. ಅದೇ ರೀತಿ ಅಭಿವೃದ್ಧಿಯನ್ನ ಇಲ್ಲಿವರೆಗೂ ಏನು ನಡ್ಕೊಂಡು ಹೋಗ್ತಾ ಐತೆ, ಇನ್ನು ಮುಂದೆ ಅದನ್ನೇ ಅಭಿವೃದ್ಧಿನ ನಾನು ಮುಂದುವರ್ಸೋದಕ್ಕೆ ಹಿರಿಯರ ಮಾರ್ಗದರ್ಶನ ನನಗೆ ಮುಖ್ಯ. ಇವೆಲ್ಲ ಹಿರಿಯರ ಸಹಕಾರದೊಂದಿಗೆ ಹೊಸದಾಗಿ ಸೇರ್ಕೊಂಡಿರತಕ್ಕಂಥ ಹಳ್ಳಿಗಳನ್ನು ತಗೊಂಡು ಗಣನೆಗೆ ತಗೊಂಡು ಅವ್ರಿಗೂ ಹೆಚ್ಚಿನ ಸಾಲ ಕೊಡಿಸೋದ್ರ ಮುಖೇನ ಎಲ್ಲ ಇಲ್ಲಿ ಆಲ್ರೆಡಿ ಇಲ್ಲಿ ವೆಹಿಕಲ್ ಲೋನ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಕೊಡ್ತಾ ಇದ್ದಾರೆ ವೆಹಿಕಲ್ ಲೋನ್, ಗೋಲ್ಡ್ ಲೋನ್ ಆಗ್ತಾ ಇದೆ. ಆಲ್ರೆಡಿ ತುಂಬಾನೇ ಸಾಲ ಕೊಟ್ಟಿದ್ದಾರೆ. ಇದೆಲ್ಲಾನು ಆದಾಗ್ಯೂ ಇನ್ನು ಮುಂದೆ ಹೆಚ್ಚಿನ ಸಾಲ ಕೊಡಿಸ್ಕೊಂಡು ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಏನು ಮಾಡೋಕ್ಕೆ ಸಾಧ್ಯನ ನೋಡ್ಕೊಂಡು, ಈ ಬಿಲ್ಡಿಂಗನ್ನು ಹೊಸದಾಗಿ ಮಾಡ್ಕೊಂಡು, ಇನ್ನೂ ಮಾಡೋಂಥ ಬಿಲ್ಡಿಂಗ್ಗಳನ್ನ ಎಲ್ಲಾನು ಹೊಸದಾಗಿ ಮಾಡ್ಕೊಂಡು, ಈ ಬಿಲ್ಡಿಂಗೇ ಸಾಕ್ಷಿ ನಮ್ಮ ಸಂಘ ಎಷ್ಟು ಅಭಿವೃದ್ಧಿಗೆ ಐತೆ ಅನ್ನೋದಕ್ಕೆ. ಇಷ್ಟು ಹೇಳಿ ನಾನು ಮಾತುಗಳು ಮುಗಿಸ್ತೀನಿ. ಧನ್ಯವಾದ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಂದಿಕುಂಟೆ ಇದರ 24-25ನೇ ಸಾಲಿನಿಂದ 30ನೇ ಸಾಲಿನವರೆಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದ 12 ಜನ ನಿರ್ದೇಶಕರುಗಳು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಇದರಲ್ಲಿ ಅನಿಲ್ ಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ, ಲಕ್ಷ್ಮಮ್ಮನವರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವನ್ನು ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಮೊಟ್ಟ ಮೊದಲ ಬಾರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಈಗಾಗಲೇ ಸುಮಾರು 4 ಕೋಟಿಗೂ ಹೆಚ್ಚು ಅಧಿಕ ಬೆಳೆ ಸಾಲವನ್ನು ನಮ್ಮ ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾದ KN ರಾಜಣ್ಣ ಸಾಹೇಬರ ಸಹಕಾರದಿಂದ ಇವತ್ತು ನಮ್ಮ ಸಂಘಕ್ಕೆ ಸುಮಾರು 4 ಕೋಟಿಗಿಂತ ಹೆಚ್ಚು ಬೆಳೆ ಸಾಲವನ್ನು ಕೊಟ್ಟು ಎಲ್ಲ ಸದಸ್ಯರುಗಳಿಗೆ ಅನುಕೂಲ ಆಗೋ ರೀತಿ ನಡ್ಕೊಂಡಿದ್ದಾರೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನೂತನ ಅಧ್ಯಕ್ಷರು ಹೇಳಿದ ರೀತಿ ಮಾರಪ್ಪನಹಳ್ಳಿ, ಬಡಮಾರನಹಳ್ಳಿ, ಗೋಣಿಹಳ್ಳಿ 3 ಹಳ್ಳಿಗಳು ಹೊಸದಾಗಿ ನಮಗೆ ಸೇರ್ಕೊಂಡಿರೋದ್ರಿಂದ ಆ ಸಂಘದ ಸದಸ್ಯರಿಗೂ ನಾವು ಸಮೇತ ನ್ಯಾಯವನ್ನು ಕೊಡಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಾಲ ಸೌಲಭ್ಯವನ್ನು ನೀಡೋದಕ್ಕೆ ಅನುವು ಮಾಡಿಕೊಟ್ಟು, ಇದರ ಜೊತೆಗೆ ಈಗಾಗಲೇ ಇಲ್ಲಿ ಚಿನ್ನಾಭರಣ ಸಾಲವನ್ನು ನೀಡುತ್ತಿದ್ದೀವಿ.
ವಾಹನ ಸಾಲವನ್ನು ನೀಡುತ್ತಿದ್ದೀವಿ, ಬೆಳೆ ಸಾಲವನ್ನು ನೀಡುತ್ತಿದ್ದೀವಿ. ಇನ್ನು ಮುಂದೆ ಇನ್ನೂ ರೀತಿ ಯಾವ ರೀತಿ ಬಿಡಿಪಿ ಯೋಜನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆ ರೀತಿ ಎಲ್ಲ ಯೋಜನೆಗಳನ್ನು ಈ ಸಂಘಕ್ಕೆ ತರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಮ್ಮ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ನನ್ನನ್ನೂ ಸಮೇತ ಈ ಸಂಘದಿಂದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಕಳಿಸಿಕೊಟ್ಟಿದ್ದಾರೆ. ಜನಗಳ ಋಣವನ್ನು ತೀರಿಸತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಿನದಾಗಿದೆ. ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಲು ಇಚ್ಛೆಪಡ್ತೀನಿ. ಈ ಸಂಘ ಭಾಳ ಅಧೋಗತಿಯಲ್ಲಿತ್ತು. ಹಿಂದೆ DCC ಬ್ಯಾಂಕ್ ಡೈರೆಕ್ಟರ್ ಆಗಿ ನಮ್ಮ ರವಿಯವರು ಇಲ್ಲಿಗೆ 5 ಬಾರಿ ಈ ಸಂಘವನ್ನು ಪ್ರತಿನಿಧಿಸಿದ್ದಾರೆ. ಅವರು ಪ್ರತಿನಿಧಿಸಿದ ಉದ್ದೇಶದಿಂದ ನಾವಿವತ್ತು ಈ ಸಂಘನ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಯಿತು. ಯಾವುದೇ ಒಂದು ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಆಡಳಿತ ಮಂಡಳಿ ಪಕ್ಕ ಕಾರ್ಯನಿರ್ವಹಿಸಬೇಕು. ಅದೊಂದು ಕಾರ್ಯವೈಖರಿಯಿಂದ ಇವತ್ತು ನಮಗೆ ಸನ್ಮಾನ್ಯ KN ರಾಜಣ್ಣ ಸಾಹೇಬ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಲ್ಲಹಳ್ಳಿಯ ನಿಲ್ಕುಮಾರ್, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಹಂದಿಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಶನಿವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ವೆಂಕಟೇಶ್ ಘೋಷಿಸಿದರು. ನಿರ್ದೇಶಕರಾದ GS ರವಿ, ಹಂದಿಕುಂಟೆ HL ನಾರಾಯಣಪ್ಪ, ಕಲ್ಲಹಳ್ಳಿ ಮುಕುಂದಪ್ಪ, ನರಸಿಂಹಯ್ಯ, ಗಿರೀಶ್ HV, ಕೆಂಚಣ್ಣ, ಸಿದ್ದೇಶ್, ಲಕ್ಷ್ಮಯ್ಯ, ವೀರೇಂದ್ರ, ಅರುಣ, ಮುಖಂಡರಾದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ TC ಅಶೋಕ್, HL ರಂಗನಾಥ್, ನಾಗರಾಜು, ಸದಾಶಿವ, ಸೀತಾರಾಂ, ಗಿರಿಯಣ್ಣ, ಮುದ್ದಣ್ಣ, ತಿಪ್ಪೇಸ್ವಾಮಿ, ಎಂ ಶಿವಣ್ಣ, ಸತ್ಯನಾರಾಯಣ ಮುಂತಾದವರು ಹಾಜರಿದ್ದರು. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7.